ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ತಗೊಂಡಿದ್ದೀರೇನ್ರಿ? ಇದೇ ರೋಡಲ್ಲಿ ಓಡಾಡ್ತಾರ ಅವರು? ಹೌದು ಸರ್. ಈ ಮಧ್ಯ ಇರೋ ಸರ್ಕಲ್ ನಲ್ಲಿ ಒಂದು ಹೋಟೆಲ್ ಇದೆ ಸರ್. ಆ ಹೋಟೆಲ್ ಅಲ್ಲಿ ಪಾರ್ಸಲ್ ತಗೊಂಡು ಇದೇ ರಸ್ತೆಲಿ ಹೋಗ್ತಾರಂತೆ. ಆ ಹೋಟ್ಲ್ ಅವನೇ ಹೇಳ್ದೆ ಸರ್, ಇದೇ ಟೈಮ್ಗೆ ಊಟ ತಗೊಂಡು ಹೋಗ್ತಾನಂತೆ ಸರ್. ಇನ್ನೇನು ಬಂದ್ರು ಬರ್ಬೋದು ಸರ್. ಸರ್ ಮೋಸ್ಟ್ಲಿ ಈ ಕಾಡಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ಬೋದು ಸರ್. ಹಲೋ, ಯಾರು? ಸರ್, ನಾನು ವಿಶ್ವಾಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ CEO ಕಾವೇರಿ ಮಾತಾಡ್ತಿದ್ದೀನಿ. ಮೊನ್ನೆ ಆಕ್ಸಿಡೆಂಟ್ ಆಗಿತ್ತಲ್ವಾ? ಕಾವೇರಿ ನಾನೇ. ಗೊತ್ತಾಯ್ತು, ಹೇಳಿ ಮೇಡಮ್. ನಿಮ್ಮ ಆಕ್ಸಿಡೆಂಟ್ ಕೇಸ್ ವಿಚಾರವಾಗಿ ಟ್ರೇಸ್ ಮಾಡ್ತಾ ಇದ್ದೀವಿ. ಆ ಆಕ್ಸಿಡೆಂಟಿಗೆ ಸಹಾಯ ಮಾಡಿದ ಲೋಕಲ್ ವ್ಯಕ್ತಿನ ಹಿಡಿಯಕ್ಕಂತ ಬಂದಿದ್ದೀವಿ. ಹೇಳಿ, ಏನಾಗಬೇಕಿತ್ತು? ಆಕ್ಸಿಡೆಂಟ್ ವಿಚಾರವಾಗಿ ಏನಾದರೂ ಕೇಳೋದಿತ್ತಾ? ಆಕ್ಸಿಡೆಂಟ್ ವಿಚಾರ ಅಲ್ಲ, ಪರ್ಸನಲ್ ಆಗಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು ಸರ್. ಸಹಾಯನಾ? ಏನು ಹೇಳಿ ಮೇಡಮ್. ನನ್ನ ಅಕ್ಕನ ಗಂಡ ಆದಿ ಅಂತ ಬೆಳಗ್ಗೆ ಮನೆಯಿಂದ ಹೋದವರು ಇಲ್ಲಿ ತನಕ ಮನೆಗೆ ಬಂದಿಲ್ವಂತೆ. ನಮ್ಮ ಅಕ್ಕ ಸುಮಾರು ಸಲ ಫೋನ್ಗೆ ಟ್ರೈ ಮಾಡಿದಾಳಂತೆ. ಮೆಸೇಜ್ ಮಾಡಿದ್ರು ಯಾವುದೂ ರಿಪ್ಲೈ ಬರ್ತಾ ಇಲ್ವಂತೆ. ಸ್ವಲ್ಪ ಸಮಯದ ಹಿಂದೆ ಕಾಲ್ ಪಿಕ್ ಮಾಡಿ ಯಾವುದೋ ಎಮರ್ಜೆನ್ಸಿ ಇದೆ, ಲೇಟ್ ಆದರೂ ಮನೆಗೆ ಬರ್ತೀನಿ ಅಂತ ಒಂದ್ಸಲ ಹೇಳಿದ್ರಂತೆ. ಆಮೇಲೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಂತೆ ಸರ್. ನಮ್ಮ ಅಕ್ಕ ಟೆನ್ಷನ್ ಮಾಡಿಕೊಂಡು ನನಗೆ ಫೋನ್ ಮಾಡಿದ್ರು. ಅವ್ರು ಯಾವುದೋ ಅಪಾಯದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ನಮ್ಮ ಅಕ್ಕ ತುಂಬ ಹೆದರ್ಕೊಂಡಿದ್ದಾಳೆ. ಅವ್ರು ಎಲ್ಲಿದ್ದಾರೆ, ಏನಾಗಿದೆ ಅಂತ ಸ್ವಲ್ಪ ತಿಳ್ಕೊಬೋದಾ ಸರ್? ಓಕೆ ಮೇಡಮ್, ಅವ್ರ ಮೊಬೈಲ್ ನಂಬರು ಮತ್ತು ಅವ್ರ ಫೋಟೋ ಕಳಿಸಿ, ಈಗಲೇ ನೋಡ್ತೀನಿ. ಥ್ಯಾಂಕ್ ಯು ಸರ್. ಅವ್ರ ನಂಬರು ಫೋಟೋಸ್ ಎಲ್ಲ ನಿಮ್ಮ ನಂಬರ್ಗೆ ಸೆಂಡ್ ಮಾಡ್ತೀನಿ. ಓಕೆ ಮೇಡಮ್. ಏನು ಹೇಳಿದ್ರು? ಅವ್ರ ನಂಬರು ಫೋಟೋ ಕಳಿಸ್ಬೇಕಂತೆ, ಹುಡುಕ್ತಾರಂತೆ. ಸರಿ, ಬೇಗ ಕಳ್ಸಮ್ಮ. ಸರಿ, ನಡೀರಿ. ಸರಿ ಸರ್. ಕಳಿಸ್ದೆಮ್ಮ. ದೇವ್ರೆ, ಆದಿಗೇನು ಆಗದೆ ಇರೋ ಹಾಗೆ ಬೇಗ ಮನೆಗೆ ಬರೋ ಹಾಗೆ ಮಾಡಪ್ಪ. ಕಾವೇರಿ, ನೀನು ಈ ಮನೆಗೆ ಬಂದಮೇಲೆ ಆ ಮನೆ ಮಗನಾಗಿ ನಿಂತು ಎಲ್ಲ ಜವಾಬ್ದಾರಿ ನಿಭಾಯಿಸಿದ್ದು ಆದಿ. ಇವಾಗ ಅವನಿಗೆ ಏನಾಗಿದೆಯೋ ಏನೋ, ನಂಗೆ ತುಂಬ ಭಯ ಆಗ್ತಿದೆ. ಅಮ್ಮ, ಅಂಥದ್ದೇನೂ ಆಗಿರಲ್ಲ, ನೀನು ಧೈರ್ಯವಾಗಿರು. ಇವ್ರ ಜೊತೆ ಯಾರು ಬಂದಿದಾರಂತ ಗೊತ್ತಿಲ್ಲ. ರೆಸಾರ್ಟ್ ಅಲ್ಲಿ CCTV ಕ್ಯಾಮ್ರಾ ಇಲ್ಲ. ಏನ್ರಿ ರನ್ ಮಾಡ್ತೀರಾ ನೀವು? ಸರ್, ಇದು ಹೊಸ ರೆಸ್ಟೋರೆಂಟು. CCTVನ ಆರ್ಡರ್ ಮಾಡಿದ್ದೀವಿ ಸರ್. ನೆಕ್ಸ್ಟ್ ವೀಕಿಗೆಲ್ಲ ಹಾಕ್ಸ್ಬಿಡ್ತೀವಿ. ಫಸ್ಟ್ ಹಾಕ್ಸಿ. ಯಾರ್ದಮ್ಮ ಫೋನು? ಅಮ್ಮ, ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಿದ್ದಾರೆ. ಮೋಸ್ಟ್ಲಿ ಆದಿ ಬಗ್ಗೆ ಏನಾದರೂ ಗೊತ್ತಾಗಿರ್ಬೋದು. ಸರಿ, ಫೋನ್ ತೆಗೆದು ಆದಿ ಬಗ್ಗೆ ವಿಚಾರಿಸು. ಹಲೋ ಸರ್, ಆದಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತು ಮೇಡಮ್. ಅವ್ರ ಮೊಬೈಲ್ ಸ್ವಿಚ್ ಆಫ್ ಆಗೋಕ್ಕಿಂತ ಮುಂಚೆ ಇದ್ದ ಲಾಸ್ಟ್ ಲೊಕೇಶನ್ ಟ್ರೇಸ್ ಮಾಡ್ಕೊಂಡು ಬಂದ್ವಿ. ಆ ಲೊಕೇಶನ್ನು ಸಕಲೇಶ್ಪುರದ ಔಟ್ಸ್ಕರ್ಟ್ಸ್ ಅಲ್ಲಿರೋ ಹೊಸ ರೆಸಾರ್ಟ್ನ ತೋರಿಸ್ತಾ ಇತ್ತು. ಅವರೊಂದು ಹುಡುಗಿ ಜೊತೆ ಬಂದು ಪಾರ್ಟಿ ಮಾಡಿದ್ದಾರೆ. ಆದರೆ ಆ ಹುಡುಗಿ ಹೇಳದೆ ಕೇಳದೆ ಇಲ್ಲಿಂದ ಹೋಗಿದ್ದಾಳೆ. CCTV ಕ್ಯಾಮ್ರಾ ಇಲ್ಲದೆ ಇರೋದ್ರಿಂದ ಆ ಹುಡುಗಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇವ್ರಿಗೇನು ತೊಂದರೆ ಇಲ್ಲ. ಫುಲ್ ಕುಡ್ದಿರೋದ್ರಿಂದ ನಶೆಯಲ್ಲಿ ಪ್ರಜ್ಞೆ ತಪ್ಪಿದ್ದಾರೆ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ಸೋ ಮಚ್. ಪರವಾಗಿಲ್ಲ ಮೇಡಮ್, ಇಟ್ಸ್ ಮೈ ಡ್ಯೂಟಿ. ಓಕೆ. ಯಾರಿರ್ಬೋದು ಆ ಹುಡುಗಿ?